ನಮಸ್ತೆ ವೀಕ್ಷಕರೇ. ಇಂದಿನ ಕಥೆಯ ಹೆಸರು ದುರಾಸೆಯ ನಾಯಿ ಅಂತ. ಒಂದಾನೊಂದು ಕಾಲದಲ್ಲಿ ಜಿಮ್ಮಿ ಅಂತ ಒಂದು ನಾಯಿ ಇತ್ತು. ಆ ನಾಯಿಗೆ ಬಲು ದುರಾಸೆ. ತನ್ನ ಕೈಯಲ್ಲಿರೋದನ್ನು ತಿನ್ನಲ್ಲ, ಪಕ್ಕದವ್ರ ಕೈಯಲ್ಲಿರೋದಕ್ಕೆ ಆಸೆ ಬೀಳುತ್ತೆ. ಅಕ್ಕಪಕ್ಕದವ್ರ ಹತ್ರ ಏನೈತೆ ಮೊದಲು ಅದನ್ನು ತಿಂದುಬಿಡಬೇಕು, ಈ ಥರ ಒಂದು ದುರ್ಬುದ್ಧಿಯ ನಾಯಿಗೆ. ಹೀಗೆ ಒಮ್ಮೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ನಾಯಿಗೆ ಒಂದು ಮೂಳೆ ತುಂಡು ಸಿಕ್ತು. ಬೇರೆ ನಾಯಿಗಳ ಜೊತೆ ಆ ಮೂಳೆ ತುಂಡನ್ನು ಹಂಚ್ಕೊಂಡು ತಿನ್ನೋದಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೋಸ್ಕರ ಅದೇನು ಮಾಡ್ತು, ಊರಿಂದ ಆಚೆ ಹೋಗಿ ತಿನ್ನೋಣ ಅಂತ ಯೋಚನೆ ಮಾಡಿತು. ಅದಕ್ಕೋಸ್ಕರ ಅದು ಮೂಳೆನ ಬಾಯಲ್ಲಿ ಕಚ್ಕೊಂಡು ಊರಿಂದ ಹೊರಗೆ ಓಡಿ ಹೋಯಿತು. ಮೂಳೆನ ಕಚ್ಕೊಂಡು ನಾಯಿ ಒಂದು ನದಿ ಸೇತುವೆ ಮೇಲೆ ಬಂದು ನಿಂತ್ಕೊಂತು. ಏನು ಮಾಡೋದು ಅಂತ ಅದಕ್ಕೆ ತೋಚಲಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇತ್ತು. ಸೇತುವೆಯಿಂದ ಕೆಳಗೆ ಅದು ಇಣುಕಿ ನೋಡ್ತು. ಆಗ ಸೇತುವೆಯಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ತನ್ನದೇ ಪ್ರತಿಬಿಂಬ ಕಾಣಿಸಿತು. ಪಾಪ ಅದು ಗೊತ್ತಾಗಲಿಲ್ಲ ತನ್ನದೇ ಪ್ರತಿಬಿಂಬ ಅಂತ. ಇನ್ನೊಂದು ನಾಯಿ ನೀರಿನ ಒಳಗಡೆ ಇರುವುದನ್ನು ಇದು ಗಮನಿಸ್ತು. ಅದರ ಬಾಯಲ್ಲೂ ಒಂದು ಮೂಳೆ ತುಂಡಿದೆ ಅಂತ ಆ ನಾಯಿ ಭಾವಿಸಿತು. ಅದಕ್ಕೆ ಈ ನಾಯಿಗೆ ಮತ್ತೆ ದುರಾಸೆ ಹುಟ್ಟಿತು. ಹೇಗಾದರೂ ಮಾಡಿ ಆ ಮೂಳೆಯನ್ನು ತಾನು ತಗೋಬೇಕು ಅಂತ ಯೋಚನೆ ಮಾಡಿತು. ಕೂಡಲೇ ಅದು ಏನು ಮಾಡ್ತು ಅಂದರೆ ಕೆಳಗೆ ಇಣುಕಿ ನೋಡ್ತು. ಹೇಗೆ ಹೇಗೆ ಅಂತ ಇಣುಕಿ ನೋಡ್ತಾ ಇರಬೇಕಾದ್ರೆ ಆ ನಾಯಿಯ ಬಾಯಲ್ಲಿರುವಂತಹ ಮೂಳೆಯನ್ನು ಕಿತ್ಕೊಳ್ಳೋದಕ್ಕೆ ತನ್ನ ಬಾಯಿ ಬಿಡ್ತು. ಬಾಯಿ ಬಿಟ್ಟಿದ ತಕ್ಷಣ ಏನಾಯ್ತಪ್ಪ ಅಂದರೆ ತನ್ನ ಬಾಯಲ್ಲಿರ್ತಕ್ಕಂತಹ ಮೂಳೆ ನೀರು ಪಾಲಾಯಿತು. ಅಯ್ಯೋ ಭಗವಂತ, ಇದೇನಾಯಿತು, ಅಯ್ಯೋ ನನ್ನ ಹತ್ರ ಇದ್ದಿದ್ದ ಮೂಳೆನೂ ನೀರು ಪಾಲಾಗೋಯ್ತಲ್ಲ ಅಂತ ಬೇಜಾರಾಯಿತು ಅದಕ್ಕೆ. ಪಾಪ ಅದರ ಬಾಯಲ್ಲಿದ್ದ ಮೂಳೆಯ ತುಂಡು ನದಿಗೆ ಬಿದ್ದು ಹೋಯಿತು. ಬಳಿಕ ನೀರಿನಲ್ಲಿ ಕಾಣದಂತಾಯಿತು. ಪಾಪ ಆಸೆ ಬುರಕ ನಾಯಿಗೆ ತಿನ್ನಲು ಒಂದು ಮೂಳೆಯೂ ಇಲ್ಲದಂತಾಯಿತು. ದುರಾಸೆಯ ನಾಯಿ ಬರಿಗೈಯಿಂದ ಮರಳಿತು. ಇದರ ನೀತಿ ಏನಪ್ಪ ಅಂದರೆ ಅತಿ ಆಸೆ ಗತಿ ಕೇಡು. ಅತಿ ಆಸೆ ಪಡಬಾರ್ದು. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಸಂತೋಷದಿಂದ ಇರಬೇಕು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುತ್ತಿರುವೆ. ಧನ್ಯವಾದಗಳು.